ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಷಯದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಮಾತಿನ ವಾರ್ ಆರಂಭಗೊಂಡಿದೆ. ಸದ್ಯ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕೊಲೆ ಅತ್ಯಾಚಾರ ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಇದೀಗ ಪೊಲೀಸ್ ಅಧಿಕಾರಿಗಳಿಗೆ ಸಾವಿನ ಭಾಗ್ಯ ಸಿಗ್ತಾ ಇದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದೇ ವೇಳೆ ಅಶೋಕ್ಗೆ ತಿರುಗೇಟು ನೀಡಿರುವ ಗೃಹ ಸಚಿವ ಪರಮೇಶ್ವರ್, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಲ್ಲ, ದೇಶದಲ್ಲಿ ಕರ್ನಾಟಕ ಪೊಲೀಸ್ ಉತ್ತಮವಾಗಿದೆ, ಕೆಲಸ ಮಾಡ್ತಿದೆ ಅಂತ ಹೇಳಿದ್ದಾರೆ. ದಿನನಿತ್ಯ ರೇಪ್ ಆದ್ರೆ ಏನಂದ್ರು, ಇಷ್ಟು ದೊಡ್ಡ ನಗರದಲ್ಲಿ ಅದು ಕಾಮನ್ ಅಂತಂದ್ರು, ಬೆಂಗಳೂರಲ್ಲಿ ಕಾಮನ್ ಅಂದ್ರು. ಮತ್ತೆ ಅಂಕಿ ಅಂಶ ಕೊಡ್ತಾರೆ. ಹಿಂದೆ 100 ಈಗ 90 ಇದೆ ಅಂತ ಹೇಳಿ ಅಂಕಿ ಅಂಶ ಕೊಡ್ತಾರೆ. ನಾವು ಒಂದು ಬದಲಾವಣೆ ತರ್ತೀರಿ ರಾಜ್ಯದಲ್ಲಿ ಅಂತ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಇವತ್ತು ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕೈ ಚೆಲ್ಲಿ ಬಿಟ್ಬಿಟ್ಟಿದ್ದಾರೆ. ಅದರಿಂದ ಈ ಸರ್ಕಾರದ ಮೇಲೆ ಯಾರಿಗೂ ಭರವಸೆ ಇಲ್ಲ. ಜನ ಇವತ್ತು ಈ ಸರ್ಕಾರ ಯಾವಾಗ ತೊಲಗುತ್ತೋ, ಯಾವಾಗ ಈ ಬೆಲೆ ಏರಿಕೆ ನಿಲ್ಲುತ್ತೋ ಅನ್ನೋ ಯೋಚನೆಯಲ್ಲಿ ಈ ಜನ ಇದ್ದಾರೆ. ಅದರಿಂದ ಈ ಸರ್ಕಾರ ಕಾನ್ಫಿಡೆನ್ಸ್ ಕಳ್ಕೊಂಬಿಟ್ಟಿದೆ. ಇದು ಔಟ್ ಗೋಯಿಂಗ್ ಗವರ್ಮೆಂಟ್, ಸ್ಟೇಬಲ್ ಗವರ್ಮೆಂಟ್ ಅಲ್ಲ, ಇದು ಔಟ್ ಗೋಯಿಂಗ್ ಗವರ್ಮೆಂಟ್. ಔಟ್ ಗೋಯಿಂಗ್ ಹೋಗೋವಾಗ ಏನೇನು ಮಾಡಬೇಕು ಅಷ್ಟೆಲ್ಲ ಲೂಟಿ ಹೊಡ್ಕೊಂಡು ಹೊರಟೋತಾರೆ. ಸರ್ವೆ ಮಾಡಿದ್ದಾರೆ. ಪೊಲೀಸು ಇಡೀ ದೇಶದಲ್ಲಿ ಪೊಲೀಸ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನ್ಯಾಯ ಒದಗಿಸೋ ದೃಷ್ಟಿಯಿಂದ ಯಾವ ರೀತಿ ಕೆಲಸ ಮಾಡ್ತದೆ, ಅಪರಾಧಿಗಳನ್ನ ಹಿಡಿಯೋ ದೃಷ್ಟಿಯಿಂದ ಯಾವ ರೀತಿ ಕೆಲಸ ಮಾಡ್ತಿದೆ, ಒಂದಷ್ಟು ಪ್ಯಾರಾಮೀಟರ್ಸ್ಗಳನ್ನ ಇಟ್ಕೊಂಡು ಅವರು ಮಾಡಿದ್ದಾರೆ. ಈಗ ಕರ್ನಾಟಕಕ್ಕೆ 6.78 ಏನೋ ಮಾರ್ಕ್ಸ್ ಬಂದಿದೆ ಔಟ್ ಆಫ್ 10. ನಾವು ಮೊದಲನೇ ಸ್ಥಾನದಲ್ಲಿ ಇದ್ದೇವೆ. ನಾನು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ, ಕರ್ನಾಟಕ ಪೊಲೀಸು ಭಾಳ ಶ್ರಮವಹಿಸಿ ಕೆಲಸ ಮಾಡ್ತಿದ್ದಾರೆ ಅಂಥೇಳಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಇವತ್ತು ಅದು ಪ್ರೂವ್ ಆಗಿದೆ ಒಂದು ರೀತಿಯಲ್ಲಿ. ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ಅಶೋಕ್ ಅವರು ಪರಮೇಶ್ವರ್ ಅವರ ವಿರುದ್ಧ ಹಾಗೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂತದ್ದು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಹದಗೆಟ್ಟು ಹೋಗ್ತಾ ಇದೆ. ಸದ್ಯಕ್ಕೆ ಈಗಾಗಲೇ ಕೊಲೆ ಅತ್ಯಾಚಾರದ ಘಟನೆಗಳು ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಮರುಕಳಿಸ್ತಾ ಇದೆ. ಪೊಲೀಸ್ ಅಧಿಕಾರಿಗಳಿಗೆ ಸಾವಿನ ಭಾಗ್ಯ ಸಿಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಇಲ್ಲಿ ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನುವಂತಹ ವಾಗ್ದಾಳಿ ನಡೆಸಿದ್ದಾರೆ. ಹೌದು, ಯಾಕಂದ್ರೆ ರಾಜ್ಯದಲ್ಲಿ ಕೊಲೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಮಹಿಳೆಯರ ಮೇಲೆ ಅತ್ಯಾಚಾರಗಳು ಹೆಚ್ಚಾಗ್ತಾ ಇದೆ, ಚಿಕ್ಕ ಮಕ್ಕಳನ್ನ ಕೂಡ ಬಿಡ್ತಾ ಇಲ್ಲ. ಒಂದು ಪರಮೇಶ್ವರ್ ಅವರು ಹೇಳ್ಬೋದು, ಕೆಲವೊಮ್ಮೆ ಅವರ ಉಡಾಫೆ ಉತ್ತರವನ್ನ ಕೂಡ ನಾವು ಗಮನಿಸಿರ್ತೀವಿ. ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಮೊನ್ನೆ ತಾನೇ ಈ ಶೂಟೌಟ್ ಆದಂತಹ ವಿಚಾರವಾಗಿ ಕೂಡ ನಾವು ಗಮನಿಸಬೇಕಾಗುತ್ತೆ. ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಎನ್ಕೌಂಟರ್ ಮಾಡಿದಂಥದ್ದು 5 ವರ್ಷದ ಆ ಪುಟ್ಟ ಮಗುವಿನ ಮೇಲೆ ನಡೆದಂತಹ ಅತ್ಯಾಚಾರದ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಈಗ ಓಂ ಪ್ರಕಾಶ್ ಅವರ ಆ ಕೊಲೆ ವಿಚಾರವಾಗಿ ಕೂಡ ಧ್ವನಿ ಎತ್ತಿದ್ದಾರೆ. ರಾಜ್ಯದಲ್ಲಿ ಸಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಇವತ್ತು ಹೇಳ್ಬೋದು, ಯಾಕಂದ್ರೆ ಗೃಹ ಸಚಿವರಾಗಿರುವಂತಹ ಹಿನ್ನೆಲೆಯಲ್ಲಿ ಒಪ್ಕೊಳ್ಳೇಬೇಕಾಗತ್ತೆ, ಈ ವಿಚಾರದ ಪರವಾಗಿ ಮಾತನಾಡಲೇಬೇಕಾಗತ್ತೆ. ಪೊಲೀಸ್ ವ್ಯವಸ್ಥೆ ಸರಿ ಇದೆ, ಪೊಲೀಸ್ ಕಾನೂನು ಸುವ್ಯವಸ್ಥೆಯನ್ನ ಪಾಲಿಸ್ತಾ ಇದ್ದಾರೆ ಅಂತ. ಎಲ್ಲಿ ಪಾಲಿಸ್ತಾ ಇದ್ದಾರೆ ನೋಡಿ, ನನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ, ಕ್ರಮ ಕೈಗೊಳ್ಳಿ ಅಂತ 13 ವರ್ಷದ ಒಂದು ಪುಟ್ಟ ಬಾಲಕಿಯನ್ನ ಕರೆದುಕೊಂಡು ಹೋಗ್ತಾರೆ ತಾಯಿ. ಅವರನ್ನ ಹೋಗ್ಲಿಲ್ಲ ಅಂದ್ರೆ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು PSI ಆವಾಜನ್ನ ಹಾಕಿ ಕಳಿಸ್ತಾರೆ. ಏನಕ್ಕೋಸ್ಕರ ನಾವು ಪೊಲೀಸರವರನ್ನ ರಕ್ಷಕರು ಅಂತ ಕರಿತೀವಿ? ಪೊಲೀಸ್ ಅವರ ಮೇಲೆ ಏನಕ್ಕೆ ನಂಬಿಕೆ ಇಟ್ಟಿದ್ದೀವಿ? ನಮಗೇನಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ಏನಕ್ಕೆ ನಾವು ಪೊಲೀಸ್ ಅವರ ಬಳಿ ಹೋಗಿ ಹೇಳ್ತೀವಿ ಈ ತರದ ವಿಚಾರಗಳನ್ನ ಹೇಳೋದಕ್ಕ? ಇವತ್ತು ಹೇಳ್ಬೋದು ಗೃಹ ಸಚಿವರು, ಇಲ್ಲ ಪೊಲೀಸ್ ಅವರು ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಒಪ್ಕೋಣ, ಕೆಲಸ ಮಾಡ್ತಿದ್ದಾರೆ. ಆದ್ರೆ ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದಿದೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ಲೇಬೇಕಾಗತ್ತಲ್ಲ ನಾವು.